ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ನೀವು ಗಾದೆನೇ ಕೇಳಿದ್ದೀರಿ ಅಲ್ವಾ? ಹೌದು ಫ್ರೆಂಡ್ಸ್, ಮದುವೆ ಬೇಕಾದ್ರೆ 2 ದಿನದಲ್ಲೇ ಬೇಕಾದರೆ ಮಾಡಿ ಮುಗಿಸ್ಬಿಡ್ಬೋದು. ಮನೆ ಮಾತ್ರ 1 ವರ್ಷ ಅನ್ಗಟ್ಲೆ ತೊಗೊಳುತ್ತೆ. ನೋಡಿ, ನಾವು 1 ತಿಂಗಳ ಆಗಿತ್ತು ಸ್ಲ್ಯಾಬ್ ಎಲ್ಲ ಹಾಕಿಸಿ. ಇವತ್ತಿಂದ ಅಂದರೆ 14ನೇ ತಾರೀಕಿಂದ ನಾವು ಕೆಲಸನ ಮೇಲ್ಗಡೆ ಸ್ಟಾರ್ಟ್ ಮಾಡಿಸಿದ್ದೀವಿ. ಅಂದರೆ ಫಸ್ಟ್ ಫ್ಲೋರ್ ಕೆಲಸನ ಸ್ಟಾರ್ಟ್ ಮಾಡಿಸಿದ್ದೀವಿ. ಇವತ್ತು ನಾವು ವಾಸ್ಕಲ್ ನಿಲ್ಲಿಸೋ ದಿನ. ಇವತ್ತೇ ಒಳ್ಳೆ ಚೆನ್ನಾಗಿತ್ತು ಅಂತ ಹೇಳಿ ವಾಸ್ಕಲ್ ನಿಲ್ಲಿಸ್ತಿದ್ದೀವಿ. ಬನ್ನಿ ನಾವು ವಾಸ್ಕಲ್ನ ಪೂಜೆ ಮಾಡಿಬಿಟ್ಟು ಬರೋಣ. ನೋಡಿ, ನಾನು ವಾಸ್ಕಲ್ ಪೂಜೆ ಮಾಡೋಕ್ಕೆ ಹೂವು, ಹಣ್ಣು, ಗಂಧದ ಕಡ್ಡಿ, ಕಾಯಿ, ಕರ್ಪೂರ ಮತ್ತು ಹಾಲು, ಒಂದು ಸ್ವಲ್ಪ ಅಕ್ಕಿ, ಏನಾದರೂ ಸಿಹಿ ಅಂತ ಹೇಳಿ ಕಡಲೆ ಸಕ್ಕರೆನ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದೆಲ್ಲನೂ ತೊಗೊಂಡೋಗಿ ಪೂಜೆ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಸ್ಟೆಪ್ ಹತ್ತಿ ಹೋಗಬೇಕು. ಸ್ಟೆಪ್ ಹತ್ತಿ ಹೋಗೋಷ್ಟರಲ್ಲಿ ಸುಸ್ತಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಬನ್ನಿ ಹತ್ತೋಣ ನನ್ನ ಸ್ಟೆಪ್ನ. ನಮ್ಮ ಮನೆಯ ಮೇನ್ ಡೋರಿಂದ ನಾವು ಬಳಸ್ಕೊಂಡು ಹೋಗ್ಬೇಕಾಗತ್ತೆ ಅಂಥೇಳಿ ನಮ್ಮ ಮನೆ ಹತ್ರದಿಂದನೇ ನಾನು ಶಾರ್ಟ್ ಕಟ್ ಮಾಡ್ಕೊಂಡು ಈಗ ಹತ್ತಿ ಹೋಗ್ತಾ ಇದ್ದೀನಿ. ಬನ್ನಿ ಹತ್ತೋಣ. ಅಪ್ಪ ಹೆಂಗೋ ಸಿಕ್ತು. ಇಲ್ಲಿ ತೊಗೊಂಬಂದಿರೋ ಒಂದು ತಟ್ಟೆ ಮಾತ್ರ ಇಲ್ಲಿ ಇಟ್ಟಿದ್ದೀನಿ. ನೋಡಿ, ಇದೇ ನಮ್ಮ ವಾಸ್ಕಲ್ ಫ್ರೆಂಡ್ಸ್. ವಾಸ್ಕಲ್ ಡಿಸೈನ್ ಹೇಗಿದೆ ಅಂತ ಒಂದು ಸರಿ ನೋಡಿ. ಮೇಲಿಂದ ಕೆಳಗಡೆ ಇವರೆಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡೋಕ್ಕೆ ಇಟ್ಟಿಗೆ ಕಟ್ಟಡ ಕಟ್ಟೋಕ್ಕೆ ನೀರೆಲ್ಲ ಹಾಕೋತಿದ್ದಾರೆ. ಇಟ್ಟಿಗೆಗೆಲ್ಲ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ, ಅದು ನೀರು ಹಾಕಬೇಕಾದ್ರೆ ಅವಶ್ಯಕತೆ ಇರಲ್ಲ ಜಾಸ್ತಿ. ಹಾಗಾಗಿ ಬೇಗ ನೀಟಾಗಿ ಕಟ್ಬೋದು ಅಂತೇಳಿ ಇಟ್ಟಿಗೆಗೆಲ್ಲ ನೀರು ಹಾಕ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ವಾಸ್ಕಲ್ ಡಿಸೈನ್ ಹೇಗಿದೆ ಅಂತ ನೋಡಿ. ಎಲ್ಲರೂ ನೀವು ಮಾಡಿಸೇ ಇರ್ತೀರ, ಬಟ್ ನನಗಿದು ಸೈಡ್ ವಿಂಡೋ ಬಂದಿದೆಯಲ್ಲ, ಆ ವಿಂಡೋ ನನಗೆ ಇಷ್ಟ ಇರಲಿಲ್ಲ. ನಮ್ಮ ಹಸ್ಬೆಂಡ್ ಇಷ್ಟಪಟ್ಟರು ಅನ್ನೋದಕ್ಕೋಸ್ಕರ ನಾವು ಮಾಡಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಹಣ್ಣು ಕಾಯಿ ತಟ್ಟೆ ಎಲ್ಲನೂ ಒಂದು ಕಡೆ ಇಟ್ಬಿಟ್ಟು ನಾವು ವಾಸ್ಕಲ್ನ ಎತ್ತಿ ನಿಲ್ಲಿಸ್ತಾವ್ರೆ ಫ್ರೆಂಡ್ಸ್. ನೋಡಿ ಎಷ್ಟು ದಪ್ಪ ಇದೆ ನಮ್ಮ ವಾಸ್ಕಲ್ಲು ಅಂತ. 8x4 ಸೈಜು ನಮ್ಮ ವಾಸ್ಕಲ್ ಸೈಜು. ಎತ್ತಿ ಎಲ್ಲರೂ ಸೇರಿ ನಿಲ್ಲಿಸ್ತಿದ್ದಾರೆ ನಮ್ಮ ಮನೆಯ ವಾಸ್ಕಲ್ಲನ್ನು. ಚೆನ್ನಾಗಿದೆಯಾ ಫ್ರೆಂಡ್ಸ್ ನಮ್ಮನೆ ವಾಸ್ಕಲ್ಲು? ನಮ್ಮನೆ ವರ್ಕರ್ಸು ಎಲ್ಲ ಸೇರಿ ವಾಸ್ಕಲ್ನ ಎತ್ತಿ ನಿಲ್ಲಿಸ್ತಿದ್ದಾರೆ. ಅಲ್ಲಿ ನಮ್ಮ ಹಸ್ಬೆಂಡು ಸಹ ಇಲ್ಲೇ ನಿಂತಿದ್ದಾರೆ. ನೋಡಿ, ಯಾವ ಥರ ನಿಲ್ಲಿಸೋದು, ಯಾವ ಸೈಡ್ ಬರಲಿ ಅಂತ ಇನ್ನೂ ಯೋಚನೆ ಮಾಡ್ತಾ ನಿಂತಿದ್ದಾರೆ. ಯಾವ ಸೈಡ್ ಬರಬೇಕು ನಮ್ಮ ವಿಂಡೋಸು ಅಂತ ಹೇಳಿ. ಅಂದರೆ ವಾಸ್ಕಲ್ಗೆ ವಿಂಡೋಸ್ ಹಾಕ್ಸಿದ್ದೀವಲ್ಲ, ಆ ವಿಂಡೋಸ್ ಯಾವ ಸೈಡ್ ಬಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಯೋಚನೆ ಮಾಡ್ತಾ ನಿಂತಿದ್ದಾರೆ ಇನ್ನೂ. ಅದ್ರ ಜೊತೆಗೆ ನನ್ನ ಮಗಳು ಎಲ್ಲೋದ್ರೂ ನನ್ನ ಮಗಳು ಜೊತೆಲೇ ಇರ್ತಾಳೆ ಫ್ರೆಂಡ್ಸ್. ಅದಕ್ಕೆ ಸಪೋರ್ಟಿವ್ ಆಗಬೇಕಲ್ವ ವಾಸ್ಕಲ್ಗೆ. ಹಾಗಾಗಿ 2 ಕಂಬಗಳನ್ನ ಕೆಳಗಡೆಯಿಂದ ಮೇಲ್ಗಡೆಗೆ ಸಾಗಿಸ್ತಿದ್ದಾರೆ. ಇವಾಗ ಎಲ್ಲರೂ ಸೇರಿ ಇಟ್ಕೊಂಡು ಮೇಲಕ್ಕೆತ್ತಿ ಪೂಜೆ ಮಾಡಬೇಕಲ್ವ. ಹಾಗಾಗಿ ಎಲ್ಲನೂ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಹೇಗೆ ಇಟ್ಕೊಳ್ಳೋದು, ಯಾವ ಕಡೆಗೆ ಬರಲಿ, ಏನು ಬರಲಿ ಅಂತೆಲ್ಲ ಬರೀ ಇವ್ರದ್ದೇ ಯೋಚನೆಗಳಾಗೋಯ್ತು. ಅಂತೂ ಇಂತೂ ಇವ್ರು 4 ಜನ ಸೇರಿಸಿ ವಾಸ್ಕಲ್ ನಿಲ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾನು ನೋಡಿ ಕೆಳಗಡೆಯಿಂದ ಇನ್ನೊಂದಷ್ಟು ಪೂಜೆ ಸಾಮಾನುಗಳು ತರಬೇಕಾಗಿತ್ತು. ಪೂಜೆ ಸಾಮಾನುಗಳನ್ನ ತೊಗೊಬಂದು ಇಟ್ಕೊಂಡಿದ್ದೀನಿ. ನಾನು ಹೋಗಲ್ಲಿ ಏನು ಮಾಡೋಕ್ಕಾಗುತ್ತೆ, ನಮ್ಮ ಕೈಲಿ, ಲೇಡೀಸ್ ಕೈಲಿ ಏನಾಗುತ್ತೆ ಫ್ರೆಂಡ್ಸ್, ಇದು ವೆಯ್ಟ್ ಎತ್ತಕ್ಕಾಗತ್ತಾ? ಏನು ಎತ್ತಕ್ಕಾಗಲ್ಲ. ಹಾಗಾಗಿ ನೋಡಿ ಎತ್ತಿ ನಿಲ್ಲಿಸ್ತಿದ್ದಾರೆ. ಈ ನಿಲ್ಸೋಕ್ಕೆ ಕ್ಲಿಪ್ಪಿಂಗ್ ಒಂಚೂರು ಚಿಕ್ಕದಾಗಿದೆ ಫ್ರೆಂಡ್ಸ್, ಅದನ್ನು ನೋಡ್ಕೊಂಡು ಬನ್ನಿ. ಹಬ್ಬ ಅಂತೂ ಇಂತೂ ಎತ್ತಿ ನಿಲ್ಲಿಸಿ ಆ ಕಡೆ ಈ ಕಡೆ ಎಲ್ಲ ಸಪೋರ್ಟಿವ್ಗೆ ದಾರ ಕಟ್ತಿದ್ದಾರೆ. ನೋಡಿ, ಇದು ಹೆವಿ ವೆಯ್ಟ್ ಇದೆ, 8x4 ಸೈಜು ಅಂತ ಹೇಳಿ.
ಮತ್ತು ಇಲ್ಲಿ ಸೈಡ್ಗೆ ನಾವು ಸ್ಟೀಲ್ ಹಾಕ್ಸಿದ್ದೀವಲ್ಲ, ಸ್ಟೀಲ್ ರಾಡ್ಗಳು, ಅದು ತುಂಬ ಅಂದರೆ ತುಂಬ ವೆಯ್ಟು ಮತ್ತು ತುಂಬ ದಪ್ಪದೆ. ಅಂದರೆ ವಾಸ್ಕಲಕ್ಕೆ ತಕ್ಕಂತೆ, ಆ ಸೈಜಿಗೆ ತಕ್ಕಂತೆ ಸ್ಟೀಲ್ ಸೈಜ್ ಹಾಕಿದ್ದಾರೆ. ಇದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಲೇಬರ್ಸ್ ಒಬ್ಬರು ನಮಗೆ ಹೆಲ್ಪ್ ಮಾಡಿಕೊಡ್ತಿದ್ದಾರೆ, ನಿಲ್ಲಿಸ್ತಿದ್ದಾರೆ. ಬನ್ನಿ ಬೇಗ ಬೇಗ ಪೂಜೆನ ಸ್ಟಾರ್ಟ್ ಮಾಡಿಬಿಡೋಣ. ನಮ್ಮ ಪೂಜೆ 9:15ರಿಂದ 10:30 ಅಷ್ಟರಲ್ಲೆಲ್ಲ ಮುಗಿದೋಗ್ಬೇಕು ಅಂತೇಳಿ ನಾವು ಬೇಗ ಬೇಗ ಪೂಜೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನನಗೆ ಎಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ, ಯಾರೂ ಏನೂ ತಿಳ್ಕೊಬೇಡಿ. ಬನ್ನಿ ಈಗ ಬೇಗ ಬೇಗ ನಾವು ಅಷ್ಟರಲ್ಲಾಗಲೇ ನಮಗೆ 10 ಗಂಟೆ ಆಗೋಗಿತ್ತು. ಇನ್ನು ಅರ್ಧ ಗಂಟೆ ಅಷ್ಟರಲ್ಲಿ ನಾವು ಪೂಜೆ ಎಲ್ಲ ಮಾಡಿ ಮುಗಿಸ್ಬೇಕಾಗಿತ್ತು. ಬನ್ನಿ ಪೂಜೆ ಮಾಡಿ ಬೇಗ ಬೇಗ ಮುಗಿಸ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈಗ ಎಲ್ಲನೂ ಇಟ್ಟಿದ್ದೀನಿ. ಇಟ್ಟಾದ್ಮೇಲೆ ನಾವು ಒಂದು ಸರಿ ಪೂಜೆ ಮಾಡ್ತೀವಿ. ಆಮೇಲೆ ಒಂದು ಸತಿ ಪೂಜೆ ಮಾಡಾದಮೇಲೆ ಕಾಯಿ ಮತ್ತು ಹಣ್ಣನ್ನು ಮುರಿದು ಇನ್ನೊಂದು ಸಲ ಪೂಜೆ ಮಾಡ್ತೀವಿ. ಅದು ನಾವು ಯಾವಾಗಲೂ ನಮ್ಮನೆ ಪೂಜಾ ಪದ್ಧತಿನೇ ಅದು. ನೋಡಿ, ನನಗೆ ತಿಳಿದ ರೀತಿಯಲ್ಲಿ ಇಷ್ಟು ಇನ್ನೇನೇನು ಇಡಬೇಕಾಗಿತ್ತು ಅಂತ ಗೊತ್ತಿಲ್ಲ. ಧಾನ್ಯದ ಗಂಟು ಎಲ್ಲನೂ ವಾಸ್ಕಲ್ಗೆ ಕಟ್ಟಿ ನೆಕ್ಸ್ಟ್ ಪೂಜೆ ಮಾಡಬೇಕು. ಈ ಗಂಧ ಕಡ್ಡಿ ಮತ್ತು ದೀಪ ಹಚ್ಚೋಣ ಅಂತ ಹೋಗಿ ಗಾಳಿಗೆ ಅದು ನಿಲ್ತಾನೆ ಇಲ್ಲ ಫ್ರೆಂಡ್ಸ್. ಅಂದರೂ ಹಚ್ಬೇಕಲ್ವ, ಹಾಗಾಗಿ ಹಚ್ಚಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನಾನು, ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ 3 ಜನ ಪೂಜೆ ಮಾಡಿದ್ದು. ಊರಿಂದ ಕರೆದ್ವಿ, ಯಾರೂ ಊರಿಂದ ಎಲ್ಲ ಕೆಲಸ, ಮದುವೆ ಅದು ಇದು ಅಂತ ಹೇಳಿ ಬ್ಯುಸಿ ಅಂತ ಅಂದ್ಕೊಂಡು ಯಾರೂ ಬರಲಿಲ್ಲ. ಹಾಗಾಗಿ ಬರೀ ನಾನು, ನಮ್ಮ ಮನೆಯವರು, ನನ್ನ ಮಗಳು 3 ಜನ ಪೂಜೆ ಮಾಡ್ತಿರೋದು. ಪೂಜೆ ಮಾಡಾಯಿತು. ಎಲ್ಲದಕ್ಕೂ ಹೂವು, ಕುಂಕುಮ, ಅರಿಶಿನ ಮತ್ತು ವಿಭೂತಿ ಎಲ್ಲನೂ ಹಾಕಿ ಪೂಜೆ ಮಾಡ್ತಿದ್ದೀವಿ. ಅಂತೂ ಇಂತೂ ಪೂಜೆ ಎಲ್ಲನೂ ಮಾಡಿದ್ವಿ. ಮತ್ತು ಹಾಲು ಬಿಟ್ಟಿದ್ವಿ. ನೋಡಿ, 3 ಕಡೆ 3 ಸೈಡೂ ಹಾಲು ಬಿಟ್ಟಿದ್ದೀವಿ. ಹಾಲು ಬಿಟ್ಟಾದಮೇಲೆ ಇಷ್ಟೇ ಫ್ರೆಂಡ್ಸ್, ನಮ್ಮ ವಾಸ್ಕಲ್ ಪೂಜೆ ಎಲ್ಲ ಮುಗೀತು. ಎಲ್ಲನೂ ಮತ್ತು ಕಡಲೆ ಸಕ್ಕರೆ ಅಲ್ಲಿ ಬಂದಿರೋರಿಗೆಲ್ಲರಿಗೂ ಕೊಟ್ಬಿಟ್ಟು ಮತ್ತು ಹಣ್ಣು ಎಲ್ಲನೂ ಕೊಟ್ಬಿಟ್ಟು ಮುಗೀತು ಫ್ರೆಂಡ್ಸ್. ಇಷ್ಟ ಆದಮೇಲೆ ನಾವು ತಿಂಡಿ ತಿನ್ನೋಕ್ಕೆ ಅಂತ ಹೋದ್ವಿ. ನಾವು ಯಾವಾಗಲೂ ವಾಸ್ಕಲ್ ಪೂಜೆನ ಇಷ್ಟೇ ಮಾಡ್ತೀವಿ. ಕೆಲವರು ಪುರೋಹಿತನ ಕರೆಸಿ, ಅಂದರೆ ಅವರು ಫ್ಯಾಮಿಲಿಗೆ ಅಂತ ಯಾರು ಪುರೋಹಿತರು ಇಟ್ಕೊಂಡಿರ್ತಾರೆ ಆ ಪುರೋಹಿತರನ್ನ ಕರೆಸಿ ಪೂಜೆ ಮಾಡಿಸ್ತಾರೆ. ನಾವು ನಮಗೆ ಗೊತ್ತಾದ ರೀತಿಯಲ್ಲಿ ನಮ್ಗೆ ಹೆಂಗೆ ತಿಳಿತೋ ಆ ಥರ ನಾವು ನಮ್ಮ ಮನೆಯ ವಾಸ್ಕಲ್ನ ಪೂಜೆ ಮಾಡಿದ್ದೀವಿ ಫ್ರೆಂಡ್ಸ್. ಫೈನಲಿಯಾಗಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಇವತ್ತಿಂದ ನಮ್ಮ ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಎಲ್ಲರೂ ನಮ್ಮ ಬೇಗ ಮನೆ ಕಟ್ಟಿ ಮುಗಿಸಿ ಗೃಹ ಪ್ರವೇಶ ಆಗಲಿ ಅಂತ ಹಾರೈಸಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬಾಯ್, ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ನಿಮಗೆ ಯಾರಿಗಾದರೂ ನಮ್ಮ ವಾಸ್ಕಲ್ ಕಾಸ್ಟು ಎಷ್ಟಾಯಿತು ಅಂತ ತಿಳ್ಕೊಬೇಕು ಅನಿಸಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಎಷ್ಟಾಯಿತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಾಯ್.